ಕಾಂಚೀವರಂ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ ಸ್ಯಾರೀಸ್, ಬನಾರಸ್ ಸಿಲ್ಕ್ ಸ್ಯಾರೀಸ್, ಪೋಚಂಪಲ್ಲಿ ಸಿಲ್ಕ್ ಸ್ಯಾರೀಸ್, ಇಕ್ಕತ್ ಸಿಲ್ಕ್, ಟಿಶ್ ಸಿಲ್ಕ್, ಸಾಫ್ಟ್ ಸಿಲ್ಕ್ಸ್, wedding collection also available. Muhurtam sarees, Ramrah shirts, panche kurti, fancy sarees, ಸ್ಯಾರಿ, ಪೆಟಿಕೋಟ್, ಗೃಹ ಪ್ರವೇಶ ಕಾರ್ಯಕ್ರಮ, ಎಲ್ಲ ರೀತಿಯ ಸಮಾರಂಭಗಳಿಗೆ ಪಿವಿಆರ್ ಸಿಲ್ಕ್, ಬಾಗೇಪಲ್ಲಿ ರಸ್ತೆ ಬಳಿ ಚಿಂತಾಮಣಿ ಪಟ್ಟಣದಲ್ಲಿ ಉತ್ತಮ ಕ್ವಾಲಿಟಿ ಬಟ್ಟೆಗಳಿಗಾಗಿ ಒಮ್ಮೆ ಭೇಟಿ ಮಾಡಿ. ಎಂಎಲ್ಎ ಜಿಕೆ ವೆಂಕಟಶಿವರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಲಕ್ಷ್ಮೀಪುರ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಕೋಲಾರ ಅವರ ಸಹಯೋಗದಲ್ಲಿ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಮುನಿ ಲಕ್ಷ್ಮಯ್ಯ, ಮುಖ್ಯ ಶಿಕ್ಷಕರು ಕಾಳಾಚಾರಿ ಹಾಗೂ ಕ್ಷೇತ್ರ ಸಮನ್ವಯ ಅಧಿಕಾರಿಗಳು ಕಚೇರಿ ನೇತೃತ್ವದಲ್ಲಿ ಗಡಿನಾಡ ಶಾಲೆಗಳ ಕನ್ನಡ ಭಾಷೆ ಮೇಳ 2025ರ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಲಕ್ಷ್ಮೀಪುರ ಶಾಲೆ, ಪುಲಾಗೂರ್ ಕೋಟೆ ಶಾಲೆ, ನೆಲವಂಕಿ ಶಾಲೆ, ತಾಡಿಗೋಳ ಶಾಲೆ, ಗೌನಪಲ್ಲಿ ಶಾಲೆ, ರಾಯಲ್ಪಾಡ್ ಶಾಲೆ ಎಲ್ಲ ಶಾಲೆಗಳ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು, ಉರ್ದು ಶಾಲೆ ಜಾಕಿರ್ ಹುಸೇನ್ ಮಹಲ್, ಎಚ್ಚನಹಳ್ಳಿ ಶಾಲೆ ಎಲ್ಲ ಶಿಕ್ಷಕ ಮಿತ್ರರು, ಬಿಆರ್ಸಿ ಮತ್ತು ಸಿಆರ್ಸಿ ಎಲ್ಲ ಶಿಕ್ಷಕರು, ವಿವಿಧ ಇಲಾಖೆ ಅಧಿಕಾರಿಗಳ ಈ ಭಾಗದ ಎಲ್ಲ ಶಿಕ್ಷಕರು, ಮುಖಂಡರು ಹಾಗೂ ಎಸ್ಡಿಎಂಸಿ ಅಧ್ಯಕ್ಷ, ಹಿರಿಯರು, ಯುವ ಮುಖಂಡರು, ಅಭಿಮಾನಿಗಳು ಭಾಗವಹಿಸಿ ಕಾರ್ಯಕ್ರಮ ಯಶಸ್ಸುಗೊಳಿಸಿದರು. ಈ ಸಂದರ್ಭದಲ್ಲಿ ತಾಲೂಕಾ ಶಿಕ್ಷಣಾಧಿಕಾರಿಗಳು ಮುನಿ ಲಕ್ಷ್ಮಯ್ಯ ಅವರು ಮಾತನಾಡಿ, ನಮ್ಮ ಇಲಾಖೆಯ ಸರ್ಕಾರದ ಆದೇಶದಂತೆ ನಮ್ಮ ಶ್ರೀನಿವಾಸಪುರ ಗಡಿ ಭಾಗದ ಲಕ್ಷ್ಮೀಪುರ ಶಾಲೆಯ ಆವರಣದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಕಾರ್ಯಕ್ರಮದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷರು ರೇಣುಕಮ್ಮ ಹಾಗೂ ಶಾಸಕರು, ವಿದ್ಯಾರ್ಥಿನಿಯರು, ಪೋಷಕ ವೃಂದದವರು ಭಾಗವಹಿಸಿ ಕನ್ನಡ ಭಾಷೆಗೆ ಒಂದು ಇತಿಹಾಸ ಇದೆ. ಪ್ರತಿಯೊಬ್ಬರೂ ಕನ್ನಡ ಭಾಷೆಯಲ್ಲಿ ಮಾತಾಡಬೇಕು ಹಾಗೂ ಕನ್ನಡ ಭಾಷಾ ವಾರ ಪ್ರಾಂತಗಳನ್ನು ಮಾಡಿದ್ದೇವೆ. ಹೀಗೆ ಹಲವಾರು ವಿಚಾರಗಳು ಸಭೆಯಲ್ಲಿ ಮಾಹಿತಿಯನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ಎಂಎಲ್ಎ ಅವರು ಮಾತನಾಡಿ, ಈ ದಿನ ರಾಷ್ಟ್ರೀಯ ಕಾರ್ಯಕ್ರಮ ಹಬ್ಬಗಿಂತ ಯಾವುದೇ ರೀತಿ ಕಡಿಮೆ ಇಲ್ಲ. ವಿಜೃಂಭಣೆಯಿಂದ ಸಂಭ್ರಮಾಚರಣೆ ಮಾಡಿರುವುದು ಸಂತೋಷದ ವಿಚಾರ. ನೌಕರರ ಸಂಘದ ಅಧ್ಯಕ್ಷರು ಬೈರೇಗೌಡ, ಲಕ್ಷ್ಮೀಪುರ ಶಾಲೆಯ ಮುಖ್ಯ ಶಿಕ್ಷಕರು ಕಾಳಚಾರಿ, ಕಾರ್ಯಕ್ರಮ ಆಯೋಜನೆ ಮಾಡಿದ ಎಲ್ಲ ಶಿಕ್ಷಕ ಮಿತ್ರರಿಗೂ ಹಾಗೂ ಎಲ್ಲ ಕ್ಲಸ್ಟರ್ ಶಿಕ್ಷಕ ವೃಂದದವರು ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ಅಭಿನಂದಿಸುತ್ತೇನೆ. ಹೀಗೆ ಹಲವಾರು ವಿಚಾರಗಳನ್ನು ತಿಳಿಸಿದರು. ಈ ಸಭೆಗೆ ಬಂದಿರುವ ಎಲ್ಲರಿಗೂ ಶಾಲೆಯ ಮುಖ್ಯ ಶಿಕ್ಷಕರ ವತಿಯಿಂದ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು. ಜೋಪಾಳೆಯ ಧನ್ಯವಾದಗಳು. ಅವರಿಗಾಗಿ ಒಂದು ಸಣ್ಣ ನೆನಪಿನ ಕಾಣಿಕೆಯನ್ನ ಮತ್ತೆ ಎಲ್ಲ ಪಿಡಿಒಗಳಿಗೆ, ಎಲ್ಲ ಗ್ರಾಮ ಪಂಚಾಯತಿಗಳಿಗೆ ಆದೇಶ ಕೊಟ್ಟಿದ್ದೇನೆ. ಎಲ್ಲ ಪ್ರತಿಯೊಂದು ಶಾಲೆಯಲ್ಲಿ ಕೂಡ ಪ್ಲೇ ಗ್ರೌಂಡ್ ಕೊಡಬೇಕು, ಕಾಂಪೌಂಡ್ ಕೊಡಬೇಕು, ಮತ್ತೆ ವಾಶ್ರೂಮ್ಸ್ ಕೊಡಬೇಕು, ಅವಶ್ಯಕತೆ ಇದ್ರೆ ಅಡುಗೆ ಕೋಣೆ ಕೊಡಬೇಕು, ಮತ್ತೆ ಈ ಆಡಿಟೋರಿಯಂ ಕೂಡ ಕೊಡಬೇಕು ಅಂತ ಈಗಾಗಲೇ ರಾಜ್ಯ ಮಟ್ಟದಿಂದ ಜಿಲ್ಲಾ ಮಟ್ಟದಿಂದ ಎಲ್ಲರೂ ಕೂಡ ಎಲ್ಲ ಸ್ಥಳಗಳಲ್ಲಿ ನಾವು ಚರ್ಚೆ ಮಾಡ್ತಾ ಇರ್ತೇವೆ. ಇವತ್ತು ಆ ಆದೇಶ ಇದೆ, ನೀವು ಅದನ್ನು ಸದ್ಬಳಕೆ ಮಾಡ್ಕೋಬಹುದು. ಅದಕ್ಕೂ ಮಿಗಿಲಾಗಿ ಏನಾದರೂ ಬೇಕಾದ್ರೆ ನನ್ನ ಒಂದು ಅನುದಾನದಲ್ಲಿ ಕೂಡ ನೀವು ಕೇಳಬಹುದು ಅಗತ್ಯ ಬಿದ್ದರೆ. ನಾನು ಇದುವರೆಗೂ ಕೂಡ ನನ್ನ ಅನುದಾನದಲ್ಲಿ 2 ಕೋಟಿ ಬರುತ್ತಿದೆ ಎಂಎಲ್ಎ ಗ್ರಾಂಟ್ಸು. ಅದು ಇದುವರೆಗೂ 4 ಕೋಟಿ ಮಿಗಿಲಾಗಿ ಇನ್ನ 4 ಕೋಟಿ 50 ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದೀನಿ. ಎಲ್ಲದಕ್ಕೂ ಬಿಲ್ಡಿಂಗ್ಸ್, ಎಲ್ಲ ದೇವಸ್ಥಾನಗಳಿಗೂ ಮತ್ತು ಸ್ಕೂಲ್ಗಳಿಗೂ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ, ನಿಶ್ಚಿತವಾಗಿ ಬೇರೆ ಕೆಲಸಗಳಿಗೆ ಯಾರಿಗೂ ಕೊಟ್ಟಿಲ್ಲ.
ನಿಮ್ಮೆಲ್ಲರನ್ನೂ ಕೂಡ ನಾನು ಈ ಸಂದರ್ಭದಲ್ಲಿ ಆಟಪಾಠಗಳಿಗೆ ವಿಶೇಷವಾಗಿ ಸಾಂಸ್ಕೃತಿಕ ಚಟುವಟಿಕೆಗಳನ್ನ ನಿಮ್ಮ ಅಧ್ಯಾಪಕರನ್ನ ವಿಶೇಷವಾಗಿ ನಾನು ಅಧ್ಯಾಪಕ ಶಿಕ್ಷಕಿಯರನ್ನ ಅಭಿನಂದಿಸಬೇಕಾಗಿದೆ. ಅವರೇ ಕಾರಣಕರ್ತರು ಇದಕ್ಕೆ ಮೂಲಭೂತವಾಗಿ. ಅವರು ಬಹಳ ಒಳ್ಳೆ ಟ್ರೈನಿಂಗ್ ಕೊಟ್ಟಿದ್ದಾರೆ ಅವರಿಗೆಲ್ಲ ಕೂಡ. ಈ ಶಾಲೆಗಳಿಗೆ ಇವತ್ತು ಏನು ಅನುಕೂಲಗಳು ಬೇಕು ಅವೆಲ್ಲ ಕೊಡುವುದಕ್ಕೆ ನಾವು ಸದಾ ಸಿದ್ಧರಿರುತ್ತೇವೆ. ಇವತ್ತು ಮೊನ್ನೆ ಗೌಡ್ತಾದಲ್ಲಿ ಒಂದು ಶಾಲೆಗೆ ಈ ವಾಶ್ರೂಮ್ಸ್ ಇಲ್ಲ ಅಂತ ನಮ್ಗೆ ಹೇಳುದು ಲ್ಯಾಬರೇಟರೀಸ್, ಹೆಣ್ಮಕ್ಳಿಗೆ 2, ಗಂಡು ಮಕ್ಕಳಿಗೆ. ನಮ್ಮ MLA ಗ್ರಾಂಟ್ಸ್ 4 ಲಕ್ಷ ಕೊಟ್ಟಿದ್ದೇವೆ. ಈ ರೀತಿ ಬಹಳ ಸಂತೋಷವಾಗಿದೆ. ನಮ್ಮ ತಾಲೂಕಲ್ಲಿ ಇಷ್ಟೊಂದು ಕಲೆ ಇದೆಯಲ್ಲ, ಇಷ್ಟೊಂದು ಪ್ರತಿಭೆಗಳಿದೆಯಲ್ಲ ಅಂತ ನಮಗೆ ಅರ್ಥವಾಗ್ತಾ ಇದೆ. ಬಹಳ ಸಂತೋಷ. ತಾಲೂಕಿನ ಒಂದು ಮೇಳವನ್ನ ನಾನು ಆಯೋಜನೆ ಮಾಡೋದಕ್ಕೆ ನಾನು ನಮ್ಮ DDP ಕಚೇರಿಯನ್ನ ಮತ್ತೆ ನಮ್ಮ ತಾಲೂಕು ಅಧಿಕಾರಿಗಳನ್ನು ಕೂಡ ಎಲ್ಲರನ್ನೂ ಕೂಡ ನಾನು ಅದಕ್ಕೆ ಏನು ಸಹಕಾರ ಬೇಕೋ ಅದಕ್ಕೆ ನಾನು ಕೊಡೋದಕ್ಕೆ ಸಿದ್ಧನಿದ್ದೇನೆ. ಈ ಒಂದು ಕಲ್ಚರಲ್ ಆಕ್ಟಿವಿಟೀಸ್ ತಾಲೂಕು ಮಟ್ಟದಲ್ಲಿ ಒಂದು ಇಟ್ಕೊಂಡ್ರೆ ಇಂಥದ್ದು ಕಾರ್ಯಕ್ರಮ ಗಡಿನಾಡಿನ ಬಹಳ ಅರ್ಥಪೂರ್ಣವಾದ ಕಾರ್ಯಕ್ರಮ ಇದೆ. ಯಾಕಂದ್ರೆ ನಾವೆಲ್ಲ ಗಡಿನಾಡಿನಲ್ಲಿದ್ದೇವೆ, ಎಲ್ಲ ಕೂಡ ಮನೆಗಳಲ್ಲಿ ತೆಲುಗು ಮಾತಾಡ್ತೇವೆ, ಆದರೂ ಕೂಡ ಕನ್ನಡದ ಮೇಲೆ ಬಹಳ ಹೆಚ್ಚಿನ ಒಂದು ಅಭಿಮಾನ ನಮಗಿದೆ. ಜಿಲ್ಲಾ ತರಬೇತಿ ಮತ್ತು ಶಿಕ್ಷಣ ಸಂಸ್ಥೆಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂದರೆ, ನಮ್ಮ ಗಡಿಭಾಗದ ಶಾಲೆಗಳಲ್ಲಿ ಬೇರೆ ಬೇರೆ ಭಾಷೆಯ ಒಂದು ಪ್ರಭಾವ ಹೆಚ್ಚಾಗ್ತಾರೋದ್ರಿಂದ ನಮ್ಮ ಮಕ್ಕಳಲ್ಲಿ ಕಲಿಕೆಯನ್ನು ಉತ್ತಮ ರೀತಿಯಲ್ಲಿ ಮೂಡಿಸಬೇಕು ಮತ್ತು ಭಾಷಾಭಿಮಾನವನ್ನು ಮೂಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಲಕ್ಷ್ಮೀಪುರ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದು, ಈ ಒಂದು ನಿಜವಾಗ್ಲೂ ಕೂಡ ನನ್ನಂತೂ ಬಹಳ ಸಂತೋಷ ಆಗ್ತಾ ಇದೆ. ಇನ್ನ ಇರಬೇಕು ಅಂತಿದ್ದೆ. ಇವತ್ತು ನಮಗೆ ಕೂಲ್ಗೂರು ಗಂಗಾಂಬಿಕ ದೇವಸ್ಥಾನ ಇವತ್ತು ರಥೋತ್ಸವ ಇದೆ 2:30 ಗಂಟೆಗೆ. ಸೊ ಅದರಿಂದ ಹೋಗ್ಬೇಕಾಗಿದೆ. ಇಲ್ಲಿಂದ ಸಾಯಂಕಾಲದವರೆಗೂ ಇದ್ದು ಆರಾಮಾಗಿ ಹೋಗ್ತಾ ಇದ್ದಾರೆ. ಅಷ್ಟೊಂದು ಬಹಳ ಸಂತೋಷವಾಗಿದೆ ನನಗೆ. ಮಕ್ಕಳ ಮತ್ತು ಇವನ್ ಶಿಕ್ಷಕರು ಕೂಡ, ಶಿಕ್ಷಕಿಯರು ಬಹಳ ಅದ್ಭುತವಾಗಿ ನಿಜವಾಗ್ಲೂ ಕೂಡ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ರು. ಎಲ್ಲರನ್ನೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. 16 ಕ್ಲಸ್ಟರ್ಗಳಿಂದ ಬಂದಿರತಕ್ಕಂಥ ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳನ್ನ, ಅಧ್ಯಾಪಕರನ್ನ ಎಲ್ಲರನ್ನೂ ಕೂಡ ನಾನು ಅಭಿನಂದಿಸ್ತೇನೆ. ಬಹಳ ಸಂತೋಷ ನಿಮಗೆ. ಬಹಳ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ.
ಮತ್ತೆ ನಮ್ಮ ಕಾಲಾಚಾರ್ಯರು ಮರ್ತೋಗ್ಬಿಟ್ಟೆ ಪಾಪ, ಅವರು ಹೆಚ್ಚಿನ ಒಂದು ಆಸಕ್ತಿಯನ್ನು ತಗೊಂಡು ನಮ್ಮ ಜಗದೀಶ್ವರ ಎಲ್ಲ ಪಾಪ ಎಲ್ಲರೂ ಕೂಡ ಇದಕ್ಕೆ ಕೈ ಹಾಕಿದ್ರೆ ಇಷ್ಟೊಂದು ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಳ್ಳಲು ಸಾಧ್ಯ ಆಗುತ್ತೆ. ಇದಾಗಿಲ್ವಾ ತೊಂದರೆ ಇದು ತೀರ್ಮಾನ ಎಲ್ಲಿ ಆಗುತ್ತೆ ಅಲ್ಲಿ ಮಾಡಿಸ್ಕೊಳ್ತೇನೆ. ಆದ್ರೆ ನಿಮ್ಮ ತೀರ್ಮಾನ ಮೆಟ್ಲಲ್ಲಿ ನಾನು ಮಾಡ್ತೇನೆ. ಜಾಗ 300 ಅದರ ತೀರ್ಮಾನ ಇವತ್ತಲ್ಲ 300 ಕಾಲ ಇದು ದೈವ ಮಾತಾಡಿದ್ರೆ ದೈವ ನಾಟಕ ಮಾತಾಡಿದ್ರೆ ತೀರ್ಮಾನ ನರ್ತಕನಾದ್ರೆ ನಾನು ನಿಮಗೆ ಸಿಗೋತವ ನಾನು ದೈವವಾದ್ರೆ ಮತ್ತೆ ನಮ್ಮ ಕಚೇರಿಯ ದೈಹಿಕ ಶಿಕ್ಷಣ ಪರಿವೀಕ್ಷಣಾಗಿರ್ತಕ್ಕಂಥ ಶ್ರೀಯುತ ವೆಂಕಟಸ್ವಾಮಿ ಸರ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ಸ್ವಾಗತ.
ಮತ್ತೆ ನಮ್ಮ ಶಿಕ್ಷಣ ಸಂಯೋಜಕರಾಗಿರ್ತಕ್ಕಂತಹ ಕೆ.ಸಿ. ಶ್ರೀನಿವಾಸ ಸರ್ ಆಗಮಿಸಿದ್ದಾರೆ. ಅವ್ರಿಗೂ ಸಹ ಸ್ವಾಗತ ಸುಸ್ವಾಗತ. ಹೋಗೋಣ. ಮತ್ತೆ ಶಿಕ್ಷಣ ಸಂಯೋಜಕರಾಗಿರ್ತಕ್ಕಂತಹ ಆರ್. ಸುಬ್ರಹ್ಮಣ್ಯ ಸರ್ ಅವರು ಅತಿಥಿಯಾಗಿದ್ದಾರೆ. ಅವ್ರಿಗೂ ಸಹ ಸ್ವಾಗತ ಸುಸ್ವಾಗತ. ಮತ್ತೆ ಶಿಕ್ಷಣ ಸಂಯೋಜಕರಾಗಿರ್ತಕ್ಕಂತಹ ವಿ. ವೆಂಕಟರಮಣಪ್ಪರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ಸ್ವಾಗತ ಸುಸ್ವಾಗತ. ಮತ್ತೆ BA ಆಗಿರ್ತಕ್ಕಂಥ ಜಿ.ವಿ. ಚಂದ್ರಪ್ಪ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಸ್ವಾಗತ. ಮತ್ತೆ ಜಿ.ವಿ. ಚಂದ್ರಪ್ಪ ಸರ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ಸ್ವಾಗತ ಸುಸ್ವಾಗತ. ಮತ್ತೆ ಗೋದಾವರಿ ಹೊರನಿಂತ ಕನ್ನಡದ ನಾಡದೋಳ್ ಅಂತೇಳಿ ಅದರಲ್ಲಿ ಬರೀತಾರೆ. ಅಂದ್ರೆ ನಮ್ಮ ಭಾಷೆ ನೋಡಿ ಕಾವೇರಿ ನದಿಯಿಂದ ಹಿಡಿದು ಉತ್ತರದ ಗೋದಾವರಿವರೆಗೂ ಈ ಕನ್ನಡ ಭಾಷೆ ಪಸರಿಸಿತ್ತು. ನಮ್ಮ ಕನ್ನಡ ಭಾಷೆಯನ್ನ ಮಾತನಾಡ್ತಾ ಇರತಕ್ಕಂಥ ಮಹತ್ವವನ್ನ ತಿಳಿಸ್ಕೊಟ್ಟಿದ್ದಾರೆ. ಹಾಗೇನೆ ನಮಗೆ ಏನು 1956ರಲ್ಲಿ ಭಾಷಾವಾರು ಪ್ರಾಂತ್ಯಗಳ ವಿಭಜನೆ ಆಗ್ತದೆ. ನಮಗೆ ಸ್ವಾತಂತ್ರ್ಯ ಬಂದ ನಂತರ ನಮ್ಮ ಭಾರತದಲ್ಲಿ ಭಾಷೆಗಳು ಎಲ್ಲೆಲ್ಲಿ ಕನ್ನಡ ಮಾತಾಡ್ತಾರೆ, ಎಲ್ಲಿ ತೆಲುಗು ಮಾತನಾಡ್ತಾರೆ, ಎಲ್ಲಿ ತಮಿಳು ಮಾತನಾಡ್ತಾರೆ, ಎಲ್ಲಿ ಹಿಂದಿ ಮಾತನಾಡ್ತಾರೆ, ಎಲ್ಲಿ ಮಲಯಾಳಂ ಮಾತಾಡ್ತಾರೆ. ಹೀಗೆ ಭಾಷಾವಾರು ಬಹಳ ಅರ್ಥಪೂರ್ಣವಾಗಿ ರಾಷ್ಟ್ರೀಯ ಹಬ್ಬಗಳಿಗೆ ಯಾವುದೇ ಕಮ್ಮಿ ಇಲ್ಲ ಅಂತ ಇವತ್ತು ನಮಗೆ ತೋರಿಸ್ಕೊಟ್ಟಿದ್ದೀವಿ. ಬಹಳ ಸಂತೋಷ. ಇದಕ್ಕೆ ಕಾರಣಕರ್ತರನ್ನ ಎಲ್ಲರೂ ಕೂಡ ನಾನು ಒಕ್ಕೂರಿನಿಂದ ಅಭಿನಂದಿಸುತ್ತೇನೆ. 14 ಕ್ಲಸ್ಟರ್ಗಳಿಂದ ಬಂದಿರತಕ್ಕಂಥ ಎಲ್ಲ ಅಧ್ಯಾಪಕರನ್ನ, ವಿದ್ಯಾರ್ಥಿ ಬಂಧುಗಳನ್ನ, ನನ್ನ ಪ್ರೀತಿಯ ಮಕ್ಕಳನ್ನು ಎಲ್ಲರೂ ಕೂಡ ನಾನು ಅಭಿನಂದಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಶಾಲೆಯ ಅಧ್ಯಕ್ಷನಿಯಾದ ರೇಣುಕಾರವರೇ, ಮತ್ತೆ BE ಅವರೇ, ನಮ್ಮ ಬೈರೇಗೌಡ್ರೆ, ನಮ್ಮ ರಾಘವೇಂದ್ರ ಅವರೇ, ಬೈರೆಡ್ಡಿ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಅಧ್ಯಾಪಕ ಬಂಧುಗಳೇ, ಮುಖಂಡರೇ ಮತ್ತು ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರೇ, ಗಡಿಯೊಂದಿಗೆ ಹಂಚಿಕೊಂಡಿವೆ. ಹಾಗಾಗಿ ಗಡಿ ಭಾಗದಂತಹ ಪ್ರದೇಶಗಳಲ್ಲಿ ಭಾಷೆಯನ್ನು ಉತ್ತೇಜಿಸುವುದಕ್ಕಾಗಿ, ಕನ್ನಡದ ಭಾಷೆಯ ಬಗ್ಗೆ ಪ್ರೌಢಿಮೆ, ಹಿರಿಮೆ, ಗರಿಮೆಯನ್ನು ಬೆಳೆಸೋದಕ್ಕಾಗಿ ಹಾಗೂ ಕನ್ನಡದ ಬಗ್ಗೆ ಅಭಿಮಾನವನ್ನು ಮೂಡಿಸೋದಕ್ಕಾಗಿ ಈ ಕಾರ್ಯಕ್ರಮವನ್ನು ನಾವು ಪ್ರಪೋಸ್ ಮಾಡಿದ್ವಿ. ಸೊ ಇದಕ್ಕೆ ರಾಜ್ಯ ಮಟ್ಟದಿಂದ ಅನುಮೋದನೆ ದೊರೆತಿದ್ದು. ನಮ್ಮ ಪ್ರೋಗ್ರಾಮ್ ಅಡ್ವೈಸರಿ ಕಮಿಟಿ ಇರುತ್ತೆ, ಕಾರ್ಯಕ್ರಮ ಸಲಹಾ ಸಮಿತಿ ಅಂತ. ಆ ಕಾರ್ಯಕ್ರಮ ಸಲಹಾ ಸಮಿತಿಯಲ್ಲೆಲ್ಲೂ ಸಹ ಈ ಭಾಷಾ ಮೇಳವನ್ನು ಆರ್ಗನೈಸ್ ಮಾಡೋದು, ವ್ಯವಸ್ಥೆಗೊಳಿಸೋದು ತುಂಬ ಉಪಯುಕ್ತವಾದಂಥ ವಿಷಯ ಅಂತ ಹೇಳಿ ಅದಕ್ಕೆ ಅನುಮೋದನೆ ಕೊಟ್ಟಿರ್ತಾರೆ. ಅದರ ಪ್ರಕಾರ ಈ ಭಾಷಾ ಮೇಳವನ್ನು ಈ ದಿನ ನಾವು ಶ್ರೀನಿವಾಸಪುರ ತಾಲೂಕಿನಲ್ಲಿ ಆಯೋಜನೆ ಮಾಡಿದ್ದೀವಿ. ಸೊ ಕನ್ನಡ ಭಾಷೆಗೆ ಇರುವಂಥ ಹಿರಿಮೆ, ಗರಿಮೆ ಮತ್ತು ನಮ್ಮ ನಾಡು, ನುಡಿ, ಸಂಸ್ಕೃತಿ, ಕಲೆ ಇವುಗಳು ಉತ್ತಮವಾಗಿ ಬೆಳಿಬೇಕು. ಎಲ್ಲರಲ್ಲೂ ಭಾಷಾಭಿಮಾನ ಮೂಡಬೇಕು. ಕನ್ನಡದ ಕಾರ್ಯಗಳು ನಿರಂತರವಾಗಿ ನಡಿಬೇಕು. ಮತ್ತು ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡ್ತೇವೆ.
ಹೆಚ್ಚಿನ ಮಕ್ಕಳು ಹಾಗೂ ವಿದ್ಯಾರ್ಥಿಗಳೇ ಮತ್ತು ವಿದ್ಯಾರ್ಥಿನಿಯರೇ ಮತ್ತು ಈ ಭಾಗಕ್ಕೆ ಬಂದಿರತಕ್ಕಂಥ ಎಲ್ಲ ನಾಗರಿಕ ಬಂಧುಗಳೇ ಹಾಗೂ ಹೆಚ್ಚಿನದಾಗಿ ನಮ್ಮ ತಾಲೂಕಿನ ಏನು ನಮ್ಮ ಕಾರ್ಯಕ್ರಮಗಳನ್ನ ಏನು ಪ್ರತಿನಿತ್ಯ ತಮ್ಮ ಪತ್ರಿಕೆಗಳಲ್ಲಿ ಪ್ರಕಟ ಮಾಡ್ತಕ್ಕಂಥ ಎಲ್ಲ ಆತ್ಮೀಯ ಪತ್ರಿಕಾ ಮಾಧ್ಯಮದ ಮಿತ್ರರೇ, ಸೊ ಈಗಾಗಲೇ ತಮಗೆ ಗೊತ್ತಿದೆ ಕನ್ನಡ ಭಾಷೆ ಎಷ್ಟು ಒಂದು ಇತಿಹಾಸ ಇದೆ, ಆ ಕನ್ನಡ ಭಾಷೆಗೆ ಎಷ್ಟು ಮಹತ್ವ ಇದೆ ಅಂತಕ್ಕಂಥದ್ದು. ಈ ನಮ್ಮ ಒಂದು ಕನ್ನಡ ಭಾಷೆಗೆ ಸುಮಾರು 2500 ವರ್ಷಗಳ ಇತಿಹಾಸ ಇದೆ. ನಮಗೆ ಕ್ರಿಸ್ತಪೂರ್ವ 450ರಲ್ಲಿ ಸಿಕ್ತಂತ ಅಂಬಿಡಿ ಶಾಸನದಲ್ಲಿ ಕನ್ನಡ ಒಂದು ಭಾಷೆಯ ಬಗ್ಗೆ ಉಲ್ಲೇಖವಿದೆ. ಹಾಗೆಯೇ ರಾಷ್ಟ್ರಕೂಟರ ದೊರೆ ಅಮೋಘ ವರ್ಷ ಅವರು ರಚನೆ ಮಾಡ್ತಕ್ಕಂಥ ಕವಿರಾಜ ಮಾರ್ಗ ಕೃತಿಯಲ್ಲಿ ಕ್ರಿಸ್ತಶಕ 800ರಲ್ಲಿ ನಮ್ಮ ಕನ್ನಡ ಭಾಷೆಯ ಉಲ್ಲೇಖ ಇದೆ. ಅವರು ಕವಿರಾಜ ಮಾರ್ಗದಲ್ಲಿ ಬರೀತಾರೆ ಕನ್ನಡ ಭಾಷೆ ಸ್ವಾಗತವನ್ನು ಬಯಸ್ತಾ ಈಗ ನನ್ನ ನಮಸ್ಕಾರ ಬಗ್ಗೆ ಈ ಒಂದು ಸ್ವಾಗತ ಕಾರ್ಯಕ್ರಮ ಹೋಗ್ತಾ ಇದ್ದೀನಿ. ಈ ಒಂದು ಗಡಿನಾಡು ಕನ್ನಡ ಶಾಲೆಗಳ ಆದ್ಮೇಲೆ ಈ ದಿನ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಲಕ್ಷ್ಮೀಪುರ ಈ ಒಂದು ಶಾಲೆಯಲ್ಲಿ ಗಡಿನಾಡು ಶಾಲೆಗಳ ಕನ್ನಡ ಭಾಷಾ ಮೇಳ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂತಹ ಇಲಾಖೆಗೆ ಹಾಗೂ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮುಂದುವರಿಯುವುದಕ್ಕೆ ಕಾರಣಕರ್ತರಾಗಿರ್ತಕ್ಕಂತಹ ಮತ್ತು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸಿರ್ತಕ್ಕಂಥ ಎಲ್ಲ ಸಹೋದರಿಗಳು ಸಹ ನಮಸ್ಕರಿಸುತ್ತಾ ಈ ಒಂದು ವೇದಿಕೆಯಲ್ಲಿರ್ತಕ್ಕಂತಹ ಗಣ್ಯರನ್ನು ಆತ್ಮೀಯವಾಗಿ ಸ್ವಾಗತ ಮಾಡಿಕೊಳ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು